ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪುನರ್ವಿಗೆ ಸ್ಕೂಲ್ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ 2 ದಿನ ಅಷ್ಟೇ ನಮಗೆ ಟೈಮ್ ಸಿಗುತ್ತೆ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ. ಈಗ ತಾನೇ ದಸರಾ ಹಾಲಿಡೇಸ್ ಎಲ್ಲ ಮುಗಿದಿದೆ. ಸೊ ದಸರಾ ಹಾಲಿಡೇಸಲ್ಲಿ ಎಲ್ಲೂ ಹೋಗೋದಕ್ಕೆ ಆಗಲಿಲ್ಲ. ಏನೋ ಪರ್ಸ್ನಲ್ಸ್ ಕೆಲಸ ಇದ್ದಿದ್ದರಿಂದ ಎಲ್ಲೂ ಕೂಡ ಟ್ರಿಪ್ಗೆ ಹೋಗೋಕ್ಕೆ ಅಥವಾ ಹೊರಗಡೆ ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಬೇಡ ಸಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಬೆಳಗ್ಗೆನೇ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ 10-10:30 ಆಗಿತ್ತು ಮನೆಯಿಂದ ಬಿಡೋ ಅಷ್ಟರಲ್ಲಿ. ಬ್ಯಾಂಗ್ಳೂರಲ್ಲಿ ಇರೋರು ಆಲ್ಮೋಸ್ಟು ಈಶಾ ಫೌಂಡೇಶನ್ಗಂತೂ ಹೋಗೇ ಇರ್ತೀರ. ಹೋಗಿಲ್ಲ ಅಂತ ಅಂದರೆ ಒಂದ್ಸಲ ಅಂತೂ ಖಂಡಿತವಾಗ್ಲೂ ಹೋಗಿ. ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ಅಲ್ಲಿ ಆಟ ಆಡೋ ಅಂಥದ್ದು ಏನೂ ಇರೋದಿಲ್ಲ. ಬಟ್ ಅದು ಏನು ಈಶಾ ಫೌಂಡೇಶನ್ ಏನಿದೆ ಅದು ನೋಡಿದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಇದಕ್ಕೂ ಮೊದಲು 2 ಇಯರ್ಸ್ ಬ್ಯಾಕು ನಾನು ಒಂದ್ಸಲ ಇಲ್ಲ 2 ಸಲ ವಿಸಿಟ್ನ ಮಾಡಿದ್ದೆ. ಆವಾಗ ಹೇಗಿತ್ತು ಅಂತ ಅಂದರೆ ಫುಲ್ಲು ಮಣ್ಣು, ಯಾವುದೇ ತರಹದ ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ಎಲ್ಲ ಚೆನ್ನಾಗಿ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಎಲ್ಲ ಕೂಡ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ತುಂಬ ದಿನವೇ ಆಗೋಗಿತ್ತು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಪುನರ್ವಿ ಸ್ಕೂಲ್ ರಜೆ ಇದ್ದಾಗಲೇ ಹೋಗ್ಬೇಕಾಗತ್ತೆ ಹೊರಗಡೆ. ಎಲ್ಲಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಟೈಮ್ ಸಾಕಾಗಿರಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾಗ್ತಿದ್ವಿ. ಜೊತೆಗೆ ಕಾರಲ್ಲಿ ಸಾಂಗ್ಸ್ನ ಕೇಳಿಕೊಂಡು ಹೋಗೋ ಅಂಥ ಖುಷಿನೇ ಒಂಥರ ಅಲ್ವಾ. ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಸೊ ಇದು ಟ್ರಿಪ್ ಅಲ್ವಾ, ಸೊ ಹಾಗಾಗಿ ಸಾಂಗನ್ನು ಹಾಕ್ಕೊಂಡು ಜಾಲಿ ಮೂಡಲ್ಲಿ ಹೊರಟ್ವಿ. ನಾವು ಹೊರಟಾಗ ಒಂದು 10-10:30 11 ಗಂಟೆನೇ ಆಗಿತ್ತು ಅಂದ್ಕೊಳ್ಳಿ. ನಾವು ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅಲ್ಲೂ ಕೂಡ ಒಂದು ವೀಡಿಯೋನ ಮಾಡಿಕೊಂಡೆ. ಇಲ್ಲಂತೂ ನಮ್ಮ ಅತ್ತಿಗೆ ಮನೆಗೆ ಬಂದಾಗೆಲ್ಲ ಈ ರೋಡಿಗೆ ಬರ್ತಾನೆ ಇರ್ತೀವಿ. ಸೊ ತುಂಬ ರಶ್ ಇರುತ್ತೆ, ಅಂದರೆ ರೋಡು ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅದ್ರ ಮೇಲೇ ಹೋಗೋಣ, ಚಿಕ್ಕಬಳ್ಳಾಪುರಕ್ಕೆ ಹತ್ರ ಆಗುತ್ತೆ ಅಂತ ಹಸ್ಬೆಂಡ್ ಕರ್ಕೊಂಡು ಬಂದರು. ಇಲ್ಲಿ ಏರೋಪ್ಲೇನ್ ಆಗಿರ್ಬೋದು ಅಥವಾ ಕ್ಯಾಬ್ಗಳಂತೂ ರೋಡ್ ತುಂಬ ಬರೀ ಅವೇ ಕಾಣಿಸ್ತವೆ, ಎಲ್ಲೋ ಬೋರ್ಡೇ. ನಾವು ಏರ್ಪೋರ್ಟ್ ರೋಡಿಂದ ಪಾಸ್ ಆಗಬೇಕಿದ್ರೆ ಏರ್ಪೋರ್ಟ್ ರೋಡಿಗೆ ಹೋಗೋ ಅಂಥ ಏನು ಸೇತುವೆ ಇದೆ ಮತ್ತು ಅಲ್ಲಿ ಕೆಂಪೇಗೌಡ ಅವ್ರದ್ದು ಒಂದು ಸ್ಟ್ಯಾಚು ಇದೆ, ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ. ನೀವು ನೋಡ್ತಿರ್ಬೋದು ಅಲ್ಲಿ ಕಾಣಿಸ್ತಿದೆ. ಬಟ್ ಅದು ಕ್ಯಾಪ್ಚರ್ ಆಗಲಿಲ್ಲ. ಫ್ರಂಟಿಂದ ಬಂದರೆ ಮಾತ್ರ ಕ್ಯಾಪ್ಚರ್ ಆಗುತ್ತೆ. ಸೊ ನಾವು ಬ್ಯಾಕ್ ರೋಡಲ್ಲಿ ಹೋಗ್ತಿದ್ದರಿಂದ ನಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗೇ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಏರೋಪ್ಲೇನ್ ಆಗಿರ್ಬೋದು ಅಥವಾ ಅದೆಲ್ಲ ಟೇಕ್ ಆಫ್ ಆಗುತ್ತಲ್ಲ, ಅದೆಲ್ಲ ಕೂಡ ಬ್ಯಾಕ್ ರೋಡಲ್ಲಿ ಹಿಂದಕ್ಕೆ ಹೋದರೆ ಒಂದು 5-6 ಕಿಲೋಮೀಟರು ಅಲ್ಲಿ ಏರ್ಪೋರ್ಟು ಕಾಣಿಸುತ್ತೆ. ಸೊ ಆ ರೋಡಿಂದ ಪಾಸ್ ಆಗಬೇಕಿದ್ರೆ ನಮಗೆ ದೊಡ್ಡ ಹೈವೇ ಸಿಕ್ತು. ಸೊ ಅಲ್ಲೇ ಟೋಲ್ ಗೇಟ್ ಕೂಡ ಇದೆ. ನಮಗೆ ಏನು ಪ್ರಾಬ್ಲಮ್ ಆಗಿಬಿಡ್ತು ಅಂದರೆ ನಾವು ಕೆಳಗಡೆ ರೋಡಲ್ಲಿ ಹೋಗಬೇಕಿತ್ತು, ಮೇಲ್ಗಡೆ ರೋಡಲ್ಲಿ ಹೋದ್ವಿ. ಮತ್ತೆ ಮುಂದೆ ಹೋಗಿ ಮತ್ತೆ ಯೂ ಟರ್ನ್ ಹಾಕ್ಕೊಂಡು ಮತ್ತೆ ಬರಬೇಕಾಯ್ತು. ಸೊ ನೋಡಿಕೊಂಡು ಹೋಗೋದು ಒಳ್ಳೆಯದು. ನಮಗೆ ಒಂದು 5-6 ಕಿಲೋಮೀಟ್ರ್ ಮತ್ತೆ ಮುಂದೆ ಹೋಗಿ ಯೂ ಟರ್ನ್ ಹಾಕ್ಕೊಂಡು ನಾವು ವಾಪಸ್ ಬಂದ್ವಿ ಹೈವೇನಲ್ಲಿ. ಮೇಲ್ಗಡೆ ಹೋದ್ವಿ, ಕೆಳಗಡೆ ರೋಡ್ ಹೋಗಬೇಕಿತ್ತು, ಅದೊಂದು ಪ್ರಾಬ್ಲಮ್ ಆಯಿತು. ಚಿಕ್ಕಬಳ್ಳಾಪುರ ರೋಡ್ಗೆ ಬಂದ್ವಿ. ಇಲ್ಲಿ ಈಶಾ ಫೌಂಡೇಶನ್ನ ರೋಡ್ ಏನಿದೆ ಅಲ್ಲಿಗೆ ಬಂದು ನೋಡಿದ್ರೆ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಜನ ಎಲ್ಲ ಅಲ್ಲೇ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಇವತ್ತು ಸಂಡೇ ಬೇರೆ ಅಲ್ವಾ, ವೀಕೆಂಡು. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿರ್ತಾರೆ. ಕಾರ್ಗಳಂತೂ ತುಂಬ ಸಾಲಾಗಿ ಬರ್ತಾಯಿತ್ತು. ಸೊ ಇಲ್ಲಿ ಮಾತ್ರ ಟ್ರಾಫಿಕ್ ಸ್ಟಕ್ ಆಗಿತ್ತು. ಇನ್ನು ಮುಂದೆ ಹೋಗ್ತಾ ಏನು ಅಷ್ಟೊಂದು ಇದಾಗಲಿಲ್ಲ. ಹಾಗೆ ಮುಂದೆ ಹೋಗ್ತಾನೆ ಇದ್ವಿ. ತುಂಬ ಏನು ಅಷ್ಟೊಂದು ಇಕ್ಕಟ್ಟಂತ ಏನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಬಂದ್ವಿ ನಾವಿಲ್ಲಿ. ಬರ್ತಾ ನೋಡ್ತಾ ಇದ್ವಿ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ. ಇಲ್ಲಿಂದ ಮೇಯ್ನ್ ರೋಡ್ಗೆ, ಚಿಕ್ಕಬಳ್ಳಾಪುರ ಮೇಯ್ನ್ ರೋಡ್ ಇದೆಯಲ್ಲ ಅಲ್ಲಿಗೆ 6 ಕಿಲೋಮೀಟರ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಹಾಕಿರ್ತಾರೆ. ಇನ್ನು ನೋಡಿಕೊಂಡು ಇಲ್ಲಿ ಬರಬೇಕಿದ್ರೆ ತನಿಷಾ ಕುಪ್ಪಂದ್ರ ಅವರು ಕೂಡ ಇಲ್ಲಿ ಏನೋ ಈವೆಂಟ್ ಇತ್ತು ಅನಿಸುತ್ತೆ, ಅಲ್ಲಿಗೆ ಬಂದಿದ್ರಂತೆ, ಅನೌನ್ಸ್ ಮಾಡ್ತಿದ್ರು. ಸೊ ನಾವೇನಲ್ಲಿ ನೋಡೋದಕ್ಕೆ ಹೋಗಲಿಲ್ಲ. ಏನು ಬೇಡ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಲ್ವ ಅದನ್ನು ನೋಡ್ಕೊಂಡು ಹೋಗೋಣ ಅಂತ. ಪೊಲೀಸೆಲ್ಲ ಇತ್ತು, ತುಂಬ
ಟೈಟ್ ಸೆಕ್ಯೂರಿಟಿನೇ ಇತ್ತು ಅಂತಲೇ ಹೇಳ್ಬೋದು. ಜನ ಅಂತೂ ತುಂಬ ಜನ ಸೇರಿದ್ರು. ಸೊ ನಾವೇನು ಅಲ್ಲಿ ಏನು ವಿಸಿಟ್ ಮಾಡಲಿಲ್ಲ. ಡೈರೆಕ್ಟಾಗಿ ನಾವು ಈಶಾ ಫೌಂಡೇಶನ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಬರ್ತಾಯಿದ್ದೀವಿ. 2 ಇಯರ್ಸ್ ಬ್ಯಾಕ್ ಬಂದಾಗ ಇಲ್ಲಂತೂ ರೋಡು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಎಲ್ಲ ಕಡೆ ಮಣ್ಣು ತುಂಬಾ ಬರೋದು. ಮತ್ತು ಇಲ್ಲೆಲ್ಲ ಬಸ್ಗಳ ಫೆಸಿಲಿಟೀಸ್ ಎಲ್ಲ ಇತ್ತು. ಇವಾಗಲೂ ಕೂಡ ಇದೆಯಂತೆ. ಆದರೆ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ಬಸ್ಗಳು ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಲಿಮಿಟೆಡ್ ಇರುತ್ತೆ. ಸೊ ನೀವು ಏನಾದರೂ ಬಸ್ಸಿಗೆ ಬರ್ತೀರಿ ಅಂತ ಅಂದರೆ ನೀವು ನೋಡಿಕೊಂಡು ಬರಬೇಕಾಗತ್ತೆ. ಓನ್ ವೆಹಿಕಲ್ ಮಾಡ್ಕೊಂಡು ಬಂದರೆ ನನ್ನ ಪ್ರಕಾರ ಒಳ್ಳೆಯದು ಅಂತ ಅನಿಸುತ್ತೆ. ಕಾರ್ ಇದ್ದರೆ, ಬೈಕ್ ಇದ್ದರೆ, ಟೂ ವೀಲರು. ನಾವು 2 ಇಯರ್ಸ್ ಬ್ಯಾಕ್ ಒಂದು ಟೂ ವೀಲರಲ್ಲೇ ಬಂದಿದ್ವಿ ಆ್ಯನಿವರ್ಸರಿ ದಿನ. ಸೊ ಆವಾಗ ತುಂಬಾ ರಿಸ್ಕ್ ಆಗೋಗ್ಬಿಟ್ಟಿತ್ತು. ನೀವೇನು ನೋಡ್ತಾ ಇದ್ದೀರಾ ಈ ರೋಡೆಲ್ಲ ಈಗ ರೀಸೆಂಟಾಗಿ 1 ಇಯರ್ ಬ್ಯಾಕಲ್ಲಿ ಮಾಡಿರೋ ಅಂಥದ್ದು. ನಾವು ಇದಕ್ಕೂ ಮುಂಚೆ 1-2 ಸಲ ವಿಸಿಟ್ ಮಾಡಿರ್ಬೋದು. ಒಂದು ಸಲ ಶಿವರಾತ್ರಿಲಿ ಬಂದಿದ್ವಿ. ನಿಜ ಹೇಳ್ತೀನಿ, ಶಿವರಾತ್ರಿ ಟೈಮಲ್ಲಂತೂ ಬರೋದಕ್ಕೆ ಹೋಗಬೇಡಿ. ಯಾಕಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನನಗೆ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಮತ್ತು ನಿಮ್ದೇನಾದ್ರೂ ಗಾಡಿ ಅಥವಾ ಟೂ ವೀಲರ್ ತೊಗೊಂಡು ಬಂದ್ರಿ ಅಂತ ಅಂದರೆ ಹಿಂದೆ ಮುಂದೆ ವೆಹಿಕಲ್ ತೆಗಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಜಾಮ್ ಆಗಿಬಿಡುತ್ತೆ. ಸೊ ನಾವು ಒಂದು ಸಲ ಬಂದು ಟರ್ನ್ ಹಾಕ್ಕೊಂಡು ವಾಪಸ್ ಹೋಗ್ಬಿಟ್ವಿ ಅರ್ಧಕ್ಕೇ. ಅಷ್ಟು ಗಾಡಿಗಳೇ ಮೂವ್ ಆಗೋದಿಲ್ಲ, ಅಷ್ಟು ತುಂಬ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನು 1 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದನೇ ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇಲ್ಲಿಂದನೇ ಕಾಣ್ತಾ ಇದೆ ಅದು ಈಶ್ವರಂದು ಏನು ಮೂರ್ತಿ ಇದೆ ಅಲ್ಲ ಅದು. ಇಲ್ಲೆಲ್ಲ ಅಂಗಡಿಗಳೆಲ್ಲ ಮುಂಚೆ ಇರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ರೋಡಂತೂ ಕಂಫರ್ಟಾಗಿದೆ. ಏನು 1 ಡೇ ಟ್ರಿಪ್ ಮಾಡಿಕೊಂಡ್ರೆ ಈಸಿಯಾಗಿ ಫ್ಯಾಮಿಲಿ ಎಲ್ಲ ಬಂದು ಟೈಮ್ಸ್ನ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಇಲ್ಲಿ ಟೋಲ್ ಕೂಡ ಕಟ್ಟಾಗತ್ತೆ. ಅಕಸ್ಮಾತ್ ನೀವೇನಾದರೂ ಫಾಸ್ಟ್ರಾಗಿ ಮಾಡಿಸಿಲ್ಲ ಅಂತ ಅಂದರೆ ಅಮೌಂಟನ್ನ ಪೇ ಮಾಡಿ ನಂತರ ನೀವು ಹೋಗ್ಬೇಕಾಗತ್ತೆ. ನಮ್ಮದು ಫಾಸ್ಟ್ರಾಗಿತ್ತು, ಸೊ ರೀಚಾರ್ಜ್ ಮಾಡೋದನ್ನು ಮರ್ತೋಗಿದ್ವಿ. ಬರಬೇಕಿದ್ರೆ ಟೋಲಲ್ಲಿ ಅಮೌಂಟ್ ಕಟ್ಟಾಗ್ಬಿಟ್ಟಿದೆ ಪೂರ್ತಿ, ನಾವು ನೋಡಿಕೊಂಡು ಬರಬೇಕಿತ್ತು. ಸೊ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಫಾಸ್ಟ್ರಾಗಿದೆಯಲ್ಲ, ಕಟ್ಟಾಗತ್ತೆ ಹೋಗಿ ಅಂತ ಹೇಳ್ತಾ ಇದ್ರು ಅವರು ವಾಚ್ಮ್ಯಾನು. ಆದರೆ ನಮ್ಮದು ಕಟ್ಟಾಗ್ತಿರ್ಲಿಲ್ಲ, ಮುಂದಕ್ಕೆ ಮೂವ್ ಆಗ್ತಿರ್ಲಿಲ್ಲ. ಚೆಕ್ ಮಾಡಿ ನೋಡಿದ್ದಕ್ಕೆ ಅದು ಇನ್ನೂ ಫಾಸ್ಟ್ರಾಗಿ ಖಾಲಿ ಆಗಿದೆ, ರೀಚಾರ್ಜ್ ಮಾಡಬೇಕಿತ್ತು ಅಂತ ಆವಾಗ ಗೊತ್ತಾಯಿತು. ಆಮೇಲೆ 50 ರುಪೀಸ್ ಅಮೌಂಟನ್ನ ಪೇ ಮಾಡಿ ಮುಂದಕ್ಕೆ ಮೂವ್ ಆದ್ವಿ. ಅವರು ಫಾಸ್ಟಾಗಿದೆಯಾ ನೋಡಿ ಅಂತ ಹೇಳ್ತಾ ಇದ್ರು. ಸೊ ಅದು ನಾವು ನೋಡಿಕೊಂಡೇ ಇಲ್ಲ. ಟೆಂಪಲ್ಗೆ ವಿಸಿಟ್ ಆಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲೇ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿರೋಂಥ ತ್ರಿಶೂಲನ ಅಲ್ಲಿ ಹಾಕಿದ್ದಾರೆ ಅಂತ. ಇನ್ನು ಕಾರ್ ಪಾರ್ಕ್ ಮಾಡ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಾರ್ಕ್ ಮಾಡೋಣ ಅಂದರೆ ಇಲ್ಲಿರೋಂಥ ವಾಚ್ಮ್ಯಾನು ಫುಲ್ ಆಗಿಬಿಟ್ಟಿದೆ, ಮುಂದೆ ಹೋಗಿ ಅಂತ ಹೇಳ್ತಾ ಇದ್ರು ಎಲ್ಲ ಕಾರ್ಗೂ. ಸೊ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಹೋಗಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ಹೋಗ್ತಾ ಇದ್ದೀವಿ. ತುಂಬಾ ವೆಹಿಕಲ್ಸು ಸಂಡೇ ಆಗಿರೋದ್ರಿಂದ ಬಿಸಿಲು ಕೂಡ ತುಂಬಾ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ. ಡೈಲಿ ಮಳೆ ಬರ್ತಾಯಿತ್ತು. ಸೊ ಇವತ್ತು ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಮಳೆ ಬರಲಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಸೈಡ್ ಚಿಕ್ಕಬಳ್ಳಾಪುರನೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು, ಕಾಲಿಡೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಇನ್ನು ಕಾರೆಲ್ಲನೂ ಪಾರ್ಕ್ ಮಾಡಿ ಇನ್ನು ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ. ನಮಗಂತೂ ಇಷ್ಟೊಂದು ವೆಹಿಕಲ್ಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಇವತ್ತೇನು ಇಷ್ಟೊಂದು ವೆಹಿಕಲ್ಸ್ ಇರಲ್ಲ, ಸಂಡೇ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು
ಬಂದಿದ್ದು ಇಲ್ಲಿಗೆ. ನೀವು ಒಳಗಡೆ ಹೋಗಬೇಕಿದ್ರೆ ಈಶಾ ಫೌಂಡೇಶನ್ ಒಳಗಡೆ ವಾಟರ್ನ ತಗೊಂಡು ಹೋಗಬೇಕು. ಮುಂಚೆ ಎಲ್ಲ ನಾವು ಬಾಟಲ್ಸ್ನ ತಗೊಂಡು ಕ್ಯಾರಿ ಮಾಡ್ತಾ ಇದ್ವಿ. 2 ಸಲ ಬಂದಿದ್ವಲ್ಲ ಆವಾಗ. ಅಲ್ಲಿ ಕುಡಿಯೋ ನೀರಿನ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಸೊ ಇವಾಗ ಆ ಥರ ಇಲ್ಲ. ತುಂಬ ಚೆನ್ನಾಗಿ ಎಲ್ಲನೂ ಕೂಡ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೀರಿಂದ ಹಿಡಿದು ಎಲ್ಲದಕ್ಕೂ ಒಳ್ಳೆ ಫೆಸಿಲಿಟೀಸ್ ಇದೆ ಅಂತಲೇ ಹೇಳ್ಬೋದು. ನನ್ನ ಮಗಳಿಗಂತೂ ಹೊರ್ಗಡೆ ಎಲ್ಲಾದರೂ ಬರೋದು ಅಂತ ಅಂದರೆ ತುಂಬಾ ಖುಷಿ ಆಗತ್ತೆ. ಯಾಕಂದರೆ ವೀಕ್ ಡೇಸಲ್ಲೆಲ್ಲ ಅವಳು ಸ್ಕೂಲು, ಟ್ಯೂಷನ್ನು ಅದು ಇದು ಅಂತಲೇ ಇರ್ತಾಳೆ. ವೀಕೆಂಡಲ್ಲಿ ಯಾವಾಗಾದ್ರೂ ಈ ಥರ ಟ್ರಿಪ್ ಕರ್ಕೊಂಡು ಬಂದಾಗ ತುಂಬ ಖುಷಿ ಪಡ್ತಾಳೆ. ಅವಳಿಗೋಸ್ಕರ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೊರ್ಗಡೆ ಬರಬೇಕಾಗತ್ತೆ ಒಂದೊಂದು ಸಲ ನಾವು. ಇನ್ನು ಇಲ್ಲೆಲ್ಲ 2 ವೀಲರ್ನ ಪಾರ್ಕ್ ಮಾಡಿದ್ರು. ನೀವು ನೋಡ್ತಿರ್ಬೋದು ಈ ಕಡೆ ಎಂಟ್ರೆನ್ಸ್ ಏನಿದೆ ನಾವು ಹೋಗ್ತಾ ಇದ್ದೀವಲ್ಲ ಅಲ್ಲಿ ಚಪ್ಪಲಿಗಳನ್ನ ಇಲ್ಲೆಲ್ಲ ಬಿಟ್ಟು ಈಶಾ ಫೌಂಡೇಶನ್ ಇದೆಯಲ್ಲ ಅಲ್ಲಿ ಚಪ್ಪಲಿಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಬರಬೇಕಿದ್ರೆ. ಆ ಥರ ಫೆಸಿಲಿಟೀಸ್ನ ಮಾಡಿದ್ದಾರೆ ಚಪ್ಪಲಿ ಬಿಡೋದಕ್ಕೆ. ಹೊರ್ಗಡೆ ಎಲ್ಲೂ ಇವಾಗ ಚಪ್ಪಲಿಗಳನ್ನ ಬಿಟ್ಟು ಹೋಗೋ ಅಂಥದ್ದಿಲ್ಲ. ಇಲ್ಲಿ ಚಪ್ಪಲಿನ ಬಿಟ್ಟು ನಾವು ಅಲ್ಲಿ ಈಶಾದೇನು ವಿಗ್ರಹ ಇದೆ ಅಲ್ಲಿ ನಾವು ಕಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಚಪ್ಪಲಿನ ಬಿಟ್ಟು ನಾವು ಅಲ್ಲೇ ದೇವಸ್ಥಾನ ಇದೆ, ನಾಗರ ದೇವಸ್ಥಾನ, ಅದಕ್ಕೆ ಹೋಗಿ ನಮಸ್ಕಾರನ ಮಾಡ್ಕೊಂಡು ಬಂದ್ವಿ. ನೀವಿಲ್ಲೇನು ನೋಡ್ತಾ ಇದ್ದೀರಾ ತ್ರಿಶೂಲ, ಅದ್ರ ಕೆಳಗಡೆ ಇರುವಂತಹ ದೇವರೇ ಕೂಡ ನಾಗರ ದೇವಸ್ಥಾನ. ಅಲ್ಲಿ ನಾಗರದ ಮಣ್ಣು ಕೂಡ ಇದೆ. ಅದನ್ನು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಇನ್ನು ಈಶಾ ಫೌಂಡೇಶನ್ಗೆ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಜನ ನೀವು ನೋಡ್ತಿರ್ಬೋದು. ಇನ್ನು ಸಂಜೆ ಟೈಮಂತೂ ಜಾಸ್ತಿ ಜನ ಇರ್ತಾರೆ. ಯಾಕಂದರೆ ಲೈಟಿಂಗ್ಸ್ ಬರೋದ್ರಿಂದ ನಮಗೆ ಸಂಜೆ ಬರೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಇನ್ನೊಂದು ಸಲ ಯಾವಾಗಾದ್ರೂ ಸಂಜೆ ಪ್ಲ್ಯಾನ್ ಮಾಡಿಕೊಂಡು ಹೋದಾಗ ಖಂಡಿತವಾಗ್ಲೂ ವೀಡಿಯೋನ ನಾನು ಶೇರ್ ಮಾಡ್ತೀನಿ. ವ್ಯೂ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೂ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಾಲೆಲ್ಲ ತುಂಬ ಸುಡ್ತಾ ಇತ್ತು. ಸೊ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲೇನು ನಂದಿ ನೋಡ್ತಾ ಇದ್ದೀರಾ, ಇದು ಕೂಡ ಇವಾಗ ರೀಸೆಂಟಾಗಿ ಸ್ಥಾಪನೆ ಮಾಡಿರೋದು ಅಂತಲೇ ಹೇಳ್ಬೋದು. ಮುಂಚೆ ಇದು ಇರಲಿಲ್ಲ ನನ್ನ ಪ್ರಕಾರ. ದೇವಸ್ಥಾನ ಏನಿದೆ ಅಲ್ಲಿ ಒಳಗಡೆ ಹೋದರೆ ನಾವು ಫೋಟೋ ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಅಥವಾ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಪರ್ಮಿಷನ್ ಇಲ್ಲ. ತುಂಬ ಜನ ಅಲ್ಲಿ ಸೆಕ್ಯೂರಿಟಿಗೆ ಅಂತಲೇ ಇರ್ತಾರೆ. ಫೋನ್ ಏನಾದ್ರೂ ನಾವು ಆನ್ ಮಾಡಿದ್ರೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಫೋನ್ನ ಕಿತ್ತಿಟ್ಕೊಂಡ್ಬಿಡ್ತಾರೆ, ಫೋನ್ನ ಕೊಡೋದೇ ಇಲ್ಲ. ಇನ್ನು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಇರೋದು ರಿಯಲ್ ರುದ್ರಾಕ್ಷಿ ಅಂತೆ. ನನಗೂ ಡೌಟ್ ಬಂದು ನಾನು ವೀಡಿಯೋನ ಮಾಡಿ ನೋಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ರುದ್ರಾಕ್ಷಿಯಿಂದನೇ ಪೂರ್ತಿ ಎಲ್ಲ ರುದ್ರಾಕ್ಷಿಯಿಂದನೇ ಮಾಡಿರೋ ಅಂಥದ್ದು. ಅದು ಯಾವ ಥರ ಕಾಣುತ್ತೆ ದೂರಕ್ಕೆ ಅಂತಂದರೆ ಹಗ್ಗದ ಥರ ಕಾಣ್ತಾ ಇದೆ, ಬಟ್ ಆದರೆ ಹಗ್ಗ ಅಲ್ಲ ಅದು. ನೀವು ನೋಡ್ತಿರ್ಬೋದು ರುದ್ರಾಕ್ಷಿಯಿಂದನೇ ಮಾಡಿರೋ ಅಂಥದ್ದು. ಇನ್ನು ಸಂಜೆ ಟೈಮು ನೈಟು 7 o'clock ಆದಮೇಲೆ, ಕತ್ಲೆ ಆದಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಒಂದು ಸಲನೂ ಆ ಥರ ಲೈಟಿಂಗ್ಸ್ ನೋಡೋದಕ್ಕೆ ಹೋಗಿರಲಿಲ್ಲ. ಸೊ ಇನ್ನೊಂದು ಸತಿ ಯಾವಾಗಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ ಹಸ್ಬೆಂಡಿಗೆ. ಸೊ ಹೋಗೋಣ ಅಂತ ಹೇಳಿದ್ದಾರೆ. ಇನ್ನು ನಾನು ಫುಲ್ಲು ಏನು ಪ್ರದಕ್ಷಿಣೆ ಹಾಕೋ ಥರ ಎಲ್ಲ ಹೋಗ್ತಿದ್ದಾರಲ್ವ, ಅದೇ ಥರ ನಾನು ಹೋಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಫುಲ್ಲು ಏನು ಇದಿದೆ ವಿಗ್ರಹ ಅದನ್ನು ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಪೂರ್ತಿ ವೀಡಿಯೋನ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ಒಂದು ಸಲ ಹೋಗಿ ವಿಸಿಟ್ನ ಮಾಡಿ. ತುಂಬ ಏನು ಟೈಮ್ ಬೇಕಾಗೋದಿಲ್ಲ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ, ನೋಡೋದಕ್ಕೆ. ಏನು 1-2 hours ಇದ್ವಿ ಅಷ್ಟೇ ನಾವು, ಜಾಸ್ತಿ ಏನು ಕೂಡ ಇರಲಿಲ್ಲ. ಆದರೆ ನೀವು ನೋಡ್ತಿರ್ಬೋದು ಸೈಡಲ್ಲಿ ಪಕ್ಕದಲ್ಲೆಲ್ಲ ಎಲ್ಲ ಕಡೆ ಎಲ್ಲಿ ವಿಗ್ರಹ ಇದೆ ಅಲ್ಲೆಲ್ಲ ಕಡೆ ತ್ರಿಶೂಲನ ಹಾಕಿದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿದೆ. ನೀವು ನೋಡ್ತಿರ್ಬೋದು, ನೀವೇನು ನೋಡ್ತಾ ಇದ್ದೀರಾ ಸುತ್ತ ಅಲ್ಲೆಲ್ಲ ಕೂಡ
ತ್ರಿಶೂಲನ ಹಾಕಿರುವಂಥದ್ದು. ಇನ್ನು ಮಕ್ಕಳು ಅಥವಾ ಯಾರಾದರೂ ದೊಡ್ಡೋರು ಅದ್ರ ಮೇಲೆ ಹತ್ತೋದಾಗಿರ್ಬೋದು, ಆ ಥರ ಕೆಲಸ ಎಲ್ಲ ಮಾಡ್ತಾರಲ್ವ, ಸೊ ಅದ್ರ ಸೇಫ್ಟಿಗೆ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡೆ. ನನಗದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಏನಕ್ಕೆ ಹಾಕಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ನೋಡಿ, ಈಗ ಸೈಡಿಂದ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಆಕಾಶನೇ ತಲೆ ಮೇಲೆ ಕೂತಿರೋ ಥರ ಅನ್ನಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಸಲ ಒಂದು 2 ಸಲ ಹೋದಾಗಲೂ ಕೂಡ ನನಗೆ ಇಷ್ಟೊಂದು ಕಂಫರ್ಟಾಗಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸೊ ಈ ಸರಿ ಅಂತೂ ತುಂಬ ಚೆನ್ನಾಗಿ ಕಣ್ತುಂಬ ನೋಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಡೇ ಏನಿದೆ ಅದು ತುಂಬಾ ಇಷ್ಟವಾಗಿರೋಂತಹ ಡೇ. ಯಾಕಂದರೆ ಕಂಫರ್ಟಾಗಿ ಒಂದು ಡೇ ಪ್ಲ್ಯಾನ್ ಮಾಡಿ ಹೋಗಿದ್ದಂತಹ ಡೇ ಇದು. ಸೊ ತುಂಬಾ ಖುಷಿ ಆಯಿತು. ಇನ್ನು ಪೂರ್ತಿ ಎಲ್ಲ ವೀಡಿಯೋನ ಮಾಡಿಕೊಂಡು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲನೂ ಕೂಡ ಮಾಡ್ಕೊಂಡ್ವಿ. ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಕೊನೆಯದಾಗಿ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊನೆ ವೀಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ವ್ಯೂವು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆದರೆ ತುಂಬಾ ಬಿಸಿಲಿದೆ, ಚಿಕ್ಕ ಮಕ್ಕಳು ಕೆಳಗಡೆ ಕಾಲಿಟ್ಟು ನಡೆಯೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಲು ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಕಡೆ ಒಂದು ಸಲ ನೀಟಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಇಷ್ಟ ಆಯಿತು ನನಗಂತೂ ಇವತ್ತಿನ ಡೇ. ಇನ್ನು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಾಶ್ರೂಮಿನ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ ಊಟ ಮಾಡ್ತೀನಿ ಅಂತ ಅನ್ನೋರಿಗೆ. ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು. ಮುಂಚೆ ನಾನು 2 ಸಲ ಬಂದಾಗಲೂ ಕೂಡ ಈ ಥರ ಯಾವ ಫೆಸಿಲಿಟೀಸು ನಾನು ನೋಡಿರಲಿಲ್ಲ. ವಾಶ್ರೂಮ್ ಕೂಡ ಇದೆ. ನೀವು ಹಾಗೆ ಲೆಫ್ಟಿಗೆ ಹೋದರೆ ಕಾರ್ ಪಾರ್ಕಿಂಗಿಗೆ ಹೋಗೋ ಅಂಥ ಜಾಗದಲ್ಲೇ, ಹೋಗೋ ರೋಡಲ್ಲೇ ಸಿಗುತ್ತೆ. ಇನ್ನು ಈ ಕಡೆ ಸದ್ಗುರು ಅವ್ರದ್ದು ಏನು ಇದಿದೆ ಅದರದ್ದು ಕೂಡ ನಿಮಗೆ ಎಲ್ಲನೂ ಕೂಡ ವಿವರಿಸಿ ಹೇಳ್ತಾರೆ. ನಾವು ಏನು ಅದನ್ನು ಕೇಳ್ಕೊಳ್ಳಿಲ್ಲ, ಬಟ್ ಮಾಹಿತಿ ಕೊಡ್ತಾರೆ ಅನ್ನೋದು ಒಂದು ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ನೀವಿಲ್ಲಿ ಏನಾದ್ರೂ ಸದ್ಗುರು ಅವ್ರದ್ದು ಏನಾದ್ರೂ ಇದು ಕೇಳಬೇಕು ಅಂತ ಅಂದರೆ ಇಲ್ಲಿ ಮಾಹಿತಿ ಕೇಂದ್ರ ಅಂತಿದೆಯಲ್ಲ, ಅಲ್ಲಿ ನೀವು ಕೇಳ್ಕೊಬೋದು. ಏನೋ ತುಂಬ ಜನ ಕೇಳ್ತಾಯಿದ್ರು, ಬಟ್ ನಮಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾವು ಹೊರಟುಬಿಟ್ವಿ. ಇನ್ನಿಲ್ಲೇ ನಡ್ಕೊಂಡು ಬಂದರೆ ಲೆಫ್ಟ್ಗೆ, ಹಿಂಗೆ ನಡ್ಕೊಂಡು ಬರ್ತಾ ಲೆಫ್ಟ್ಗೆ ವಾಶ್ರೂಮ್ ಎಲ್ಲ ಇದೆ, ಎಲ್ಲ ಫೆಸಿಲಿಟೀಸು ಇದೆ. ತುಂಬ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ವೀಕೆಂಡ್ ಪ್ಲ್ಯಾನ್ ಮಾಡ್ತೀರಿ ಅಂತಂದರೆ ಈಶಾ ಫೌಂಡೇಶನ್ಗೆ ಒಂದು ಸಲ ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಷ್ಟೋ ಜನ ಹೋಗಿ ಬಂದಿರ್ತೀರ ಕೂಡ. ಯಾರೆಲ್ಲ ಹೋಗಿದ್ದೀರಾ ಹಾಗೆ ಕಮೆಂಟ್ ಮಾಡಿ. ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಕಾರ್ ಹತ್ರ ಬಂದ್ವಿ. ಕಾರ್ ಪಾರ್ಕಿಂಗ್ ಅಲ್ಲಿ ಬಂದಾದಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಕಾರಿದೆ ಅಂತ. ಒಂದಷ್ಟು ಕಾರ್ಗಳು ಆಗಲೇ ಹೋಗಿದ್ದಾವೆ, ಇನ್ನೊಂದಷ್ಟು ಈಗ ಬರ್ತಾ ಇರೋರಿದ್ದಾರೆ. ಇನ್ನು ಸಂಜೆ ಲೈಟಿಂಗ್ಸ್ ಟೈಮಿಗೆ ಕೂಡ ಬರೋರಿದ್ದಾರೆ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಸಂಜೆ ಲೈಟಿಂಗ್ಸ್ ಟೈಮಿಗೆ ಹೋಗಬೇಕು ಅಂತ, ಬಟ್ ತುಂಬ ಜನ ಇವತ್ತು ವೀಕೆಂಡ್ ಅಲ್ವಾ, ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಬೆಳಗ್ಗೆನೇ ಹೊರಟು ಇವಾಗ ಈಶಾ ಫೌಂಡೇಶನ್ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನು ಟೈಮ್ ಆಗಲೇ 2:30 ಆಗೋಗಿತ್ತು. ಸೊ ಹೋಗೋ ದಾರಿಲಿ ಎಲ್ಲಾದ್ರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಗೋಬಿ ಮಂಚೂರಿ ತಿಂದು ತುಂಬ ದಿನ ಆಗೋಗಿತ್ತು. ಸೊ ಎಲ್ಲಾದರೂ ಸಿಕ್ಕಿದ್ರೆ ಗೋಬಿ ಮಂಚೂರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮುಂದೆ ಕಾರ್ನ ಸೈಡಿಗೆ ಹಾಕಿ ಅಂತ ಹೇಳಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು ಅಥವಾ ಈಶಾ ಫೌಂಡೇಶನ್ದು ವಿಗ್ರಹ ಏನಿರ್ಬೋದು ಅದರದ್ದೆಲ್ಲ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ನೀವು ನೋಡಿ ತೊಗೋಬೋದು. ನಾನು ನಮ್ಮ ಪಾಪುಗೆ ಒಂದು ಸೈಡ್ ಬ್ಯಾಗ್ ಥರದ್ದು ಹಾಗೆ ಬ್ರಾಸ್ಲೆಟ್ನ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಇಲ್ಲಿ ಸೈಡ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಳಿದೆ, ಬಟ್ ಇಲ್ಲಿ ತುಂಬ ಬಿಸಿಲಿದ್ದಿದ್ದರಿಂದ ಕಾರಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹತ್ಬಿಟ್ಟು ಬಂದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಎಕ್ಸಿಟ್ ಆಗೋದಕ್ಕೆ ಮುಂದೆ ಅದೇ ಮೊದಲೇ ತೋರಿಸಿದ್ನಲ್ವ ತನಿಷಾ ಕುಪ್ಪಂದ ಅವ್ರದ್ದೇನೋ ಫಂಕ್ಷನ್ ನಡೀತಿದೆ ಅಂತ, ಅಲ್ಲಿ ಹೋಗಿ ಏನಾದ್ರೂ ತೊಗೊಳ್ಳೋಣ, ಇಲ್ಲಿ ಬೇಡ ಅಂತ ಹೇಳಿಬಿಟ್ಟು ಮುಂದೆ ಹೋದ್ವಿ. ನಾವು ಎಕ್ಸಿಟ್ ಆದ್ವಿ.
ನಾವಾಗಲೇ ಎಕ್ಸಿಟ್ ಆಗೋ ಅಷ್ಟರಲ್ಲಿ ಒಂದು 2:30 ಆಗಿತ್ತು ಅಂತ ಅಂದ್ಕೊಳ್ಳಿ ಊಟದ ಟೈಮು. ಸೊ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಜಾಸ್ತಿ ಆಗಿಬಿಡುತ್ತೆ, ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ, ಹೊಟ್ಟೆ ಏನೂ ಹಸ್ದಿಲ್ಲ ಅಂತ ಹೇಳಿಬಿಟ್ಟು ಎಕ್ಸಿಟ್ ಆಗಿ ಲೆಫ್ಟಿಗೆ ಏನಾದ್ರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದೆ. ಗೋಬಿ ಮಂಚೂರಿ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು. ಸೊ ಗೋಬಿ ಮಂಚೂರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕಾರ್ನ ಸೈಡಿಗೆ ಹಾಕ್ಸಿ ಹೋಗಿ ಗೋಬಿ ಮಂಚೂರಿನ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಬರೀ 2 ಪ್ಲೇಟ್ ತೊಗೊಂಬಂದಿದ್ದೆ, 60 ರುಪೀಸ್ ಆಗಿಬಿಟ್ಟಿದೆ. ನಾವು ಕಾಲೇಜಲ್ಲಿ ಹಾಸನ್ಗೆ ಹೋಗ್ಬೇಕಿದ್ರೆ 15 ರೂಪಾಯಿ ಬರೀ ಪ್ಲೇಟು. ಹಾಫ್ ಪ್ಲೇಟ್ ತೊಗೊಂಡು ತಿಂತಾಯಿದ್ವಿ 7 ರುಪೀಸಿಗೆ. ತುಂಬ ನೆನಪುಗಳಿದೆ ಗೋಬಿ ಮಂಚೂರಿ ಹಿಂದೆ. ಸೊ ಇವಾಗೆಲ್ಲ 60 ರುಪೀಸು ಆಗಿಬಿಟ್ಟಿದೆ ಪ್ಲೇಟು. ಗೋಬಿ ಮಂಚೂರಿ ಎಲ್ಲ ತಿಂದ್ಕೊಂಡು ಇನ್ನು ಮನೆ ಕಡೆಗೆ ಹೊರಟ್ವಿ. ನೀವು ನೋಡ್ತಿರ್ಬೋದು ಇನ್ನೂ ಟೈಮ್ ತುಂಬಾ ಇತ್ತು. ಸೊ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಂದಿ ಹಿಲ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ಬೆಳಗ್ಗೆ ಬೇಗನೆ ನಂದಿ ಹಿಲ್ಸ್ನು ಕೂಡ ಮುಗಿಸ್ಕೊಂಡು ಹೋಗ್ಬೋದಿತ್ತು, ಅದು ಕೂಡ ಹತ್ತತ್ರ ಅಲ್ಲೇ. ಸೊ ಬೇಡ, ಇವಾಗ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಬರಬೇಕಿದ್ರೆ ತುಂಬಾ ಕಾರ್ಗಳು ಎಲ್ಲರೂ ಕೂಡ ಅವ್ರುಗಳು ಕೂಡ ಮುಗಿಸ್ಕೊಂಡು ಬರ್ತಾಯಿದ್ರು ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ಕಾರು ಹಿಂದೆ ಮುಂದೆ ಎಲ್ಲ. ಸೊ ಟ್ರಾಫಿಕ್ ಆಗದೆ ಇದ್ದರೆ ಸಾಕಪ್ಪ ಅಂತ ಅಂದ್ಕೊಂಡೇ ಬಂದ್ವಿ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಡ್ತು. ಅರ್ಧ ಗಂಟೆ ಹತ್ತತ್ರ ಇಲ್ಲೇ ನಿಂತ್ಕೊಂಡಿದ್ದಾಗೋಯ್ತು. ನಾವು ಗಾಡಿ ಮೂವ್ ಆಗೋದಕ್ಕೆ ಬಿಡಲಿಲ್ಲ, ಏನೋ ಬಸ್ಗಳು ಮೂವ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಸ್ಟಕ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ನಿಂತ್ಕೊಳ್ಳೇಬೇಕಲ್ವ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಆಮೇಲೆ ನಂತರ ಒಂದು 20 ಮಿನಿಟ್ಸ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಗಾಡಿ ಮೂವ್ ಆಗೋದಕ್ಕೆ ಒಂದು 10 ಮಿನಿಟ್ಸ್ ಬೇಕಾಯಿತು. ಅದೊಂದು ಜಾಗದಲ್ಲಿ ಅಷ್ಟೇ ಟ್ರಾಫಿಕ್ ಅಷ್ಟೊಂದು ಇದ್ದಿದ್ದು, ಇನ್ನೆಲ್ಲ ಜಾಗದಲ್ಲೂ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಸೊ ಮನೆಗೆ ಹೊರಟ್ವಿ. ಇದಕ್ಕೂ ಮುಂಚೆ ಯಾರೆಲ್ಲ ಈಶಾ ಫೌಂಡೇಶನ್ಗೆ ವಿಸಿಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಮಾತ್ರ ಕಮೆಂಟ್ನ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತಷ್ಟು ವ್ಲಾಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ. ಯಾರೆಲ್ಲ ಕೊನೆವರ್ಗ ವಿಡಿಯೋನ ನೋಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳಿಗಾಗಿ ವ್ಲಾಗ್ಸ್ಗಳಿಗಾಗಿ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.